ಬೇಕು. ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಗೆ, ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಗೆ ಏನೇ ಬರಲಿ, ಏನೇ ಬರಲಿ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಮನೆ ಬೇಕು. ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಗೆ ಮೇಡಮ್ ಸ್ವಲ್ಪ ಇದು ಮಾಡಿ ಇದೇನು ಮಾತಾಡೋದು ಸೊ ನಮಗೆ ಇಲ್ಲ ದಯವಿಟ್ಟು ಒಂದು ತಾಯಿಯಿಂದ ಹೆಲ್ಪ್ ಮಾಡಿ ನಾವು ತಾಯಿ ನೆರಳು ಕೊಟ್ಟರೆ ನಡ್ಕೊಂತಾನೆ ಹೆಚ್ಚಿಗೆ ನಾ ಮಾತಾಡ್ತೀನಿ. ನಮ್ದು ಅದೇ ರೀ ಒಂದು ಮಗು ಆರಾಮಿಲ್ಲ, ಒಂದು ಮಗ ಆರಾಮದಾನ. ನಾ ಗೋವಾಕ್ಕೆ ಹೋಗಿ ದುಡ್ಕೊಂಡ್ ಬಂದು ನಾ ದುಡ್ಡು ಕಟ್ಬೇಕ್ರಿ ಮೇಡಮ್. ನಮ್ಗೆ ಆಗಿದಷ್ಟು ಜಲ್ದಿ ನಮ್ಗೆ ಮನಿ ಬ್ಯಾಂಕ್ ಅವ್ರಿಗೆ ಮುಗಿದ ತುಂಬಿದ್ದೆ ತೋರಿಸ್ಬೇಕಂದ್ರೆ ತಗೊಂಬಂದಿದ್ದೆ ಬ್ಯಾಂಕ್ ಸಿಗೋಳ್ತೇವೆ ಅಂತ ನೋಡಿ ನಮಗೆ ಜರುತ್ತೈತಲ್ಲ. ಯಾವಾಗ ಅಲ್ಲ ಸರ್ ಪಟೇಲಣ್ಣ ಬ್ಯಾಂಕ್ ಒಂದೊಂದು ಬ್ರಾಂಚ್ ನಿಮ್ಮ SBI ನಲ್ಲಿ ಇದ್ರೆ ಒಂದೊಂದನ್ನ SBI ಗೆ ಫಿಕ್ಸ್ ಮಾಡಿ ನಿಮಗೆಲ್ಲ ತರಿಸ್ತಾರೆ. ಇಂಡಿವಿಜುವಲ್ ವೈಸ್ ಲೋನ್ ಏನೆಲ್ಲ ಆಗಬೇಕು ಬ್ಯಾಂಕಿನಿಂದ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು. ಸಪೋಸ್ ಅಷ್ಟೆಲ್ಲ ಆಗೇನೋ ಕೂಡ ನಿಮ್ಗೆ ಆಗ್ತಾ ಇಲ್ಲ ಅಂದ್ರೆ ನೆಕ್ಸ್ಟ್ ಏನು ಮಾಡುತ್ತೆ ಅಂತ ನಮ್ಮ ಕಡೆ ಬಟ್ ಆದಷ್ಟು ಬ್ಯಾಂಕಿಂದ ಕ್ಲಿಯರ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿ. 192 ಮನೆ ರೆಡಿ ಆಗ್ತಾ ಇದೆ. ಅದು ಹ್ಯಾಂಡ್ ಓವರ್ ಮಾಡಿದ್ರು. ಕೆಲವೊಂದು ಆಲ್ರೆಡಿ ಹ್ಯಾಂಡ್ ಓವರ್ 108 ಆಲ್ರೆಡಿ ವಾಸ ಮಾಡೋದಕ್ಕೆ ಕೊಟ್ಟಿದ್ದೀವಿ. 84 ಮನೆ ಹ್ಯಾಂಡ್ ಓವರ್ ಆಗಬೇಕು. ಅದು ಈ ತಿಂಗಳೊಳಗಡೆ ಕಂಪ್ಲೀಟ್ ಮಾಡ್ತಾರೆ. 84 ಜನ ಫಸ್ಟ್ ಪ್ರಯಾರಿಟಿ ಮೇಲೆ ಯಾರಿಗೂ ಎಲ್ಲ ಕ್ಲಿಯರ್ ಆಗುತ್ತೋ ಅಮೌಂಟ್ ಎಲ್ಲ ಅವ್ರಿಗೆ ಅಲೋಕೇಶನ್ ಮಾಡೋದಕ್ಕೆ ಡೈರೆಕ್ಷನ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಮೇಡಮ್ ಒಂದು ಅದಕ್ಕೆ ನಮ್ಮಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಒಂದು ಬಾರಿ ಚೆಕ್ ಮಾಡ್ಲಿಕ್ಕೆ ಇದೆ. ಮತ್ತೆ ಒಂದೊಂದು ಮನೆಗೂ ಎಷ್ಟು ಖರ್ಚಾಗುತ್ತೆ ಅಂದ್ರೆ ಒಂದು ಮನೆಗೆ 1 ಲಕ್ಷದಲ್ಲಿ
ಮಾಡಿ ಮುಗಿಸ್ಬೋದು, ಇನ್ನೊಂದು ಮನೆಗೆ 3 ಲಕ್ಷ ಬೇಕು, ಆ ಥರ ಪ್ರತಿ ಮನೆಗೂ ಎದುರಾಗುತ್ತೆ ಅಂತ ಕೊಡಿ ಅಂತ ಹೇಳಿದ್ವಿ. ಸೊ ನಮ್ಮಲ್ಲಿ ಎಷ್ಟು ಅಮೌಂಟ್ ಇದೆಯೋ ಅಷ್ಟು ಪ್ರಕಾರ ಸುಮಾರು ಮನೆ ಮ್ಯಾಕ್ಸಿಮಮ್ ಎಷ್ಟು ಕಂಪ್ಲೀಟ್ ಮಾಡಲಿಕ್ಕಾಗುತ್ತೆ ಅದು ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ವಿ. ನಮಗೆ ಸದ್ಯಕ್ಕೆ ಒಂದು 6-7 ಕೋಟಿ ಬರಬಹುದು. ಸೊ ಅದರಲ್ಲಿ ಎಷ್ಟು ಮನೆ ಆಗುತ್ತೋ ಅಷ್ಟು ಫಿನಿಶ್ ಮಾಡಿ ಹ್ಯಾಂಡ್ ಓವರ್ ನೆಕ್ಸ್ಟ್ ಹಂತದಲ್ಲಿ ನಾವು ಮಾಡ್ತೀವಿ. ಈಗ 84 ಮನೆ ಈ ತಿಂಗಳಲ್ಲಿ ಮಾಡಲಿಕ್ಕೆ ನಾವು ಹೇಳಿದ್ವಿ. ಯಾರಿಗೆ ಕಷ್ಟ ಐತಿ ಅವ್ರಿಗೆ ಮೊದಲು ಕೊಡೋದು ಹೇಳಿದ್ದೇವೆ ಯಾರಿಗಿಲ್ಲ. ಮೇಡಮ್ 70,000 ಆಗಲೇ ಕಳೆದ ಒಂದು 15 ದಿವಸ ಹಿಂದೆ ಕಾರವಾರದಲ್ಲಿ ಹೋಗಿ ಜಿಲ್ಲಾಧಿಕಾರಿಯವರಿಗೆ ಮನವಿ ಕೊಟ್ಟಿದ್ವಿ. ಆ ಮನವಿಗೆ ಸ್ಪಂದಿಸಿ ಇವತ್ತು ಸಭೆ ನಡೆಯಿತು. ಆ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು, ಅಪರ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಇಲಾಖೆ ಅಧಿಕಾರಿಗಳು, ಬ್ಯಾಂಕ್ಸ್ ಅಧಿಕಾರಿಗಳು ಎಲ್ಲ ಭಾಗವಹಿಸಿದರು. ಅಲ್ಲಿ ಒಂದೊಂದು ಹಂತವಾಗಿ ಚರ್ಚೆ ಆಗಿದೆ. ಅದರಲ್ಲಿ ಮುಖ್ಯವಾಗಿ G+2 ಮನೆಗಳ ಬಗ್ಗೆ 108 ಮನೆಯನ್ನು ಈಗಾಗಲೇ ನೀಡಿದ್ದಾರೆ. ಅದರಲ್ಲಿ ಬ್ಯಾಂಕ್ ಬಗ್ಗೆ ಚರ್ಚೆ ಆಗಿದೆ. ಆ ಬ್ಯಾಂಕ್ದವರು ಪದೇ ಪದೇ ಇವತ್ತು ಬರ್ರಿ ನಾಳೆ ಬರ್ರಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಒಂದು 10 ದಿವಸದಲ್ಲಿ ನಗರಸಭೆಯಲ್ಲಿ ಸಂಬಂಧಪಟ್ಟ ಬ್ಯಾಂಕಿಗೆ ನೀವು ಯಾವ ಬ್ಯಾಂಕಿಗೆ ಡಾಕ್ಯುಮೆಂಟ್ ಕೊಟ್ಟಿರ್ತಲ್ಲ ಅವ್ರು ಇಲ್ಲೇ ಬರ್ತಾರೆ, ಏನೇನು ಪೇಪರ್ಸ್ ರೆಡಿ ಮಾಡಿ ನಿಮಗೆ ಲೋನಿನ ವ್ಯವಸ್ಥೆ ಮಾಡ್ತಾರೆ. ಎರಡನೇದು, ಈಗ ಯಾರ ಸೀನಿಯರ್ ಇರ್ತಾರೆ 70 ವರ್ಷ ಅಂಥವರಿಗೆ ಲೋನ್ ಸಿಗುವುದಿಲ್ಲ ಅಂಥೇಳಿ ಆ ಕಂಡೀಷನ್ ಇದ್ದಾಗ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಹೆಸರಲ್ಲಿ, ನಿಮ್ಮ ತಂಗಿ ಅಕ್ಕ ಯಾರು ನಿಮ್ಮ ಫ್ಯಾಮಿಲಿಯಲ್ಲಿ ಇರ್ತಾರೆ ಅವರ ಹೆಸರಿಗೆ ಜಾಯಿಂಟ್ ಆಗಿ ನೀವು ಲೋನ್ ಮಾಡಲಿಕ್ಕೆ ಅದು ಸಹ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಈಗ ನಿಮ್ಗೆ ಆ ಇನ್ಕಮ್ದೊಂದು ಪ್ರಶ್ನೆ ಬಂದಾಗ ಇಬ್ಬರದ್ದು ಇನ್ಕಮ್ ಸೇರಿಸಿದಾಗ ನಿಮ್ಗೆ ಪ್ರಾಬ್ಲಮ್ ಆಗೋದಿಲ್ಲ. ಈಗ ನಾ ಇದೆ, ನನ್ನ ಮಿಸ್ಸಸ್ ಇದ್ದಾರೆ, ಇಬ್ಬರದ್ದು ಇನ್ಕಮ್ ಹಾಕಿದಾಗ ಅಲ್ಲಿ ನಿಮಗೆ 1,20,000 ಇನ್ಕಮ್ ಬರುವುದಿಲ್ಲ. ಅಂದರೆ ಟೋಟಲ್ ಆಗಿ ಬ್ಯಾಂಕಿನ ಪ್ರಾಬ್ಲಮ್ ಒಂದು 10 ದಿವಸದಲ್ಲಿ ಸಾಲ್ವ್ ಮಾಡ್ತೇವೆ ಅಂತೇಳಿ ಅಶ್ಯೂರೆನ್ಸ್ ಆಗಿದೆ. ಈಗ ಅಲ್ಲೇ ಒಂದು ಏನು ಹೈಲೈಟ್ ಆಗ್ತಾ ಇತ್ತು, ಬ್ಯಾಂಕಿಗೆ ಕರೆದ್ರೆ ಬರ್ತಾ ಇಲ್ಲ ಅಂತ ಹೇಳಿ. ಹೌದು, ಬ್ಯಾಂಕ್ ಕರೆದ್ರೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಅದು ಇಲ್ಲೇ ಮೀಟಿಂಗ್ ಮಾಡೋದು, 2 ದಿವಸ ನಾವು ಬ್ಯಾಂಕ್ ಹೋಗೋದು, ಅವ್ರು ಮಾಡೋದಿಲ್ಲ. ಆ ರೀತಿ ನಡೆದಿತ್ತು. ಈಗ 10 ದಿವಸದಲ್ಲಿ ಇಲ್ಲೇ ಸಭೆ ಕರೆದು ಪ್ರತಿಯೊಂದು ಬ್ಯಾಂಕ್ದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಅದರ ನಂತರ ಅಲ್ಲೇ ಸ್ಟ್ರೀಟ್ ಲೈಟ್ 108 ಇದಕ್ಕೆ ಸ್ಟ್ರೀಟ್ ಲೈಟು ಸಹ ಗುತ್ತಿಗೆದಾರ ಅದನ್ನು ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. 84 ಮನೆ ಏನಿದೆ ಆ 84 ಮನೆ 10 ದಿವಸದಲ್ಲಿ ರೆಡಿ ಮಾಡಿ ಕೊಟ್ಟ ನಂತರ ಗುತ್ತಿಗೆದಾರ ಏನು ಪೇಮೆಂಟ್ ಇದೆ ಅದನ್ನು ಮಾಡಲಿಕ್ಕೆ ಒಪ್ಪಿದ್ದಾರೆ. ಇದು ಸಹ 84 ಮನೆಯಲ್ಲಿ ಯಾರು ಇದ್ದಾರೆ ಫಲಾನುಭವಿಗಳು ಅವರು ಸಹ ತಮ್ಮ ಬ್ಯಾಂಕಿನ ಸಂಬಂಧಪಟ್ಟ ದಾಖಲೆ ಕೊಳ್ಳಿಲ್ಲದೆ ಕೊಟ್ಟು ಆ ಲೋನ್ ಬಗ್ಗೆ ಸಹ ವ್ಯವಸ್ಥೆ ಮಾಡಬೇಕು. ಈ 2 ಪ್ರೊಸೆಸ್ ಮುಗಿದ ನಂತರ ಮತ್ತು 192 ಮನೆ ಇದ್ದಾವೆ. ಅದು ಒಂದು ಸಣ್ಣ ಪುಟ್ಟ ಕೆಲಸ ಇದೆ. ಈಗ ನಗರಸಭೆಯಲ್ಲಿ ಎಷ್ಟು ದುಡ್ಡಿದೆ, ಬ್ಯಾಂಕ್ ಎಷ್ಟು ದುಡ್ಡು ಬರ್ತಾರೆ ಎಲ್ಲ ಲೆಕ್ಕ ಮಾಡಿ ಆ ಕೆಲಸನೂ ಚಾಲೂ ಮಾಡಲಿಕ್ಕೆ ಒಂದು ಪ್ರೊಸೆಸ್ ಮಾಡ್ತೇವೆ ಅಂತೇಳಿ ಈ ತಿಂಗಳ ಕೊನೆಯವರೆಗೆ ಒಂದು ಅಂದಾಜಿದೆ. ಮತ್ತೊಂದು ವಾರ ನಂತರ ಒಂದು 15 ದಿವಸ ನಂತರ ಅಂದರೆ ಮುಂದಿನ ತಿಂಗಳ ಮೊದಲನೇ ವಾರದಲ್ಲಿ ಮತ್ತೊಮ್ಮೆ ಜಿಲ್ಲಾಧಿಕಾರಿ ಬಂದಾಗ ಅಲ್ಲಿ ಚರ್ಚೆ ಮಾಡಿ ಈ ಒಂದು ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ಎಲ್ಲರಿಗೂ ಆದೇಶ ಮಾಡಿದ್ದಾರೆ. ಈ ಒಂದು ಇದರ ಫಲಶ್ರುತಿ ಏನಿದೆ ಹೇಳಿ. ಎರಡನೇದು, ಗೃಹ ಮಂಡಳಿಗೆ ಏನು ನಿವೇಶನಕ್ಕಾಗಿ ಅರ್ಜಿ ಹಾಕಿದ್ರು ಅದು ಇನ್ನೂ ಅತಂತ್ರ ಇದೆ. ಆ ಫೈಲ್ ಎಲ್ಲಿದೆ ಏನು ಅದನ್ನು ಪರಿಶೀಲನೆ ಮಾಡಿ ಅದನ್ನು ಸಹ ಒಂದು 15 ದಿವಸದಲ್ಲಿ ಪರಿಹಾರ ಮಾಡ್ತೇವೆ ಅಂತೇಳಿ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಇಷ್ಟು ಚರ್ಚೆ ಆಗಲಿಕ್ಕೆ ಇಷ್ಟು ಟೈಮ್ ಹಿಡಿತು. ನಾವು ಹೋಗಿ ಕುಂತಾದಾಗಿಂದ ಚರ್ಚೆ ಚಾಲೂ ಇದೆ. ಇಷ್ಟು ಟೈಮ್ ಆಯಿತು. ಒಂದು ಹಂತದ ಚರ್ಚೆ ಇದೆ. ಇದನ್ನು ನಾವು ನಂಬಿಕೆ ಮಾಡುವ ಇವತ್ತು ಜಿಲ್ಲಾಧಿಕಾರಿಗಳು ಅಧಿಕಾರಿಗಳು